ಏನ್ರಿ ಸರ್? ನನ್ನ ಹೆಸರು ರಾವ್ ರೀ. ರಾವ್ ಶಿವಪ್ಪ ಅನ್ನೋದ್ರಿ. ನಮ್ಮದು ತಾಲೂಕು ಕತ್ನಿರಿ, ಬೆಳಗಾವಿ ಜಿಲ್ಲಾ ರೀ. ಊರು ಕಟ್ಗೇರಿ. ಹಾಂ. ಮೊಬೈಲ್ ನಂಬರ್ ಹೇಳಿ ಸಂಜೀವ್. ಮಂಜು ಮೊಬೈಲ್ ನಂಬರ್ ಹೇಳ್ತಮ್ಮ. 9945207212. ಸರ್, ಇದು ನೀವು ಕೈಯಾಗ ರೋಬೋಸ್ಟಾ ಕಿಟ್ ಅಂತ ಹಿಡಿದಿದ್ರಲ್ಲ, ಇದನ್ನ ನಾವು ಕೊಟ್ಟಿದ್ದೆವು ಕಬ್ಬಿಗೆ. ಹಾಂ. ಇದು ಕಬ್ಬಿಗೆ ಹಾಕಿರಲ್ಲ ಏನೇನು ಚೇಂಜಸ್ ಆಗೈತಿ ಮತ್ತು ನಿಮ್ಗೆ ಏನೇನು ಇದು ಲಾಭ ಕೊಟ್ಟೈತಿ ಹೇಳ್ರಿ ಸರ್. ನಮಗೆ ಲಾಭ ರೀ ವರ್ಷದಕ್ಕಿಂತಲೂ ಒಂದು 15 ಟನ್ ಜಾಸ್ತಿ ಆಗೈತೆ ರೀ. ಎಟ್ಟನೇ ಕೋಳಿ ಐತಿ ಕಬ್ಬು? 4ನೇ ಕೋಲ್ ರೀ. 4ನೇ ಕೋಳಿ. ಮರಿ ಅಂತೂ ಸಿಕ್ಕಂಗ ಹೊಡ್ದತ್ರಿ. ನಮ್ಮ ನೀರಿನ ಅನುಕೂಲ ಇಲ್ಲದಕ್ಕೆ ರೀ ಲಘು ಕಟಾವ್ ಮಾಡಿವ್ರಿ ನಾವು. ಎಷ್ಟು ತಿಂಗಳಿಗೆ ಕಳಿಸಿರಿ ಕಬ್ಬ? ನಾವು 6-7 ತಿಂಗಳದಾಗ ಕಳಿಸಿವ್ರಿ. 6-7 ತಿಂಗಳು. ಯಾಕಂದ್ರೆ ಮುಂದೆ ನೀರಿನ ಅನುಕೂಲ ಇಲ್ಲ ಸರ್ ನಮ್ಗೆ. ನೀರು ಅನುಕೂಲ. ಆಮೇಲೆ ನೀವು ಏನು 6-7 ತಿಂಗಳ ಕಬ್ಬು ಎಷ್ಟು ಟನ್ ಆಗ್ಬೋದು ಅಂತ ಅನ್ಸಿತ್ತು ಮತ್ತು ಎಷ್ಟು ಆಗಿ? 30 ಟನ್ ಹಿಡಿದಿದ್ರು ಸರ್. 4ನೇ ಕೋಲ್ ಎಷ್ಟು ಕಾಣತೈತೆ ಕಾದಿದ್ವಿ ಸರ್. ನಮ್ಮ ವರ್ಷದ ಲೆಕ್ಕಕ್ಕಿಂತ 45 ಟನ್ ಕಬ್ಬು ಆತ್ರಿ ಸರ್. 6 ತಿಂಗಳಿಗೆ ನಿಮ್ಗೆ 45 ಟನ್ ಆತ್ರಿ ಒಂದು ಎಕರೆಗೆ. 1 ಎಕರೆಗೆ 4ನೇ ಕೋಳಿ ಇದ್ರು. 4ನೇ ಕೋಲ್ ಇದ್ರು ರೀ. ಸೊ ಇದು ಹಾಕಿದ್ರಿಂದ ನಿಮಗೆ ಬೆಳೆ ನಮಗೆ ಸಫಿಶಿಯಂಟ್ ಅನ್ಸೈತ್ರಿ ಸರ್. ಮರಿ ಸಂಖ್ಯೆ ಜಾಸ್ತಿ. ಮರಿ ಸಂಖ್ಯೆ ಜಾಸ್ತಿ ಭಾಳ ಆಗೈತಿ ಸರ್. ಮತ್ತೆ ಎಲಿ ಆಗಲಿತ್ತು? ಎಲಿನೂ ಆಗಲೈತ್ರಿ ಸರ್. ಆಗಲ್ಲ. ಯಾವತ್ತೂ ಯೂರಿಯಾ ಹೋಗದಂಗ ಎಲ್ಲ ಹೋಗದಂಗ ಆಮೇಲೆ ಗೊಬ್ಬರ ಗೊಬ್ಬರ ಒಮ್ಮೆ ಹಾಕಿವ್ರಿ ಸರ್. ನಾವು ಮತ್ತೊಂದ್ಸಲ ಗೊಬ್ಬರ ಸಹಿತ ಹಾಕಿಲ್ಲ. ಗೊಬ್ಬರ ಒಮ್ಮೆ ಏನ್ ಹಾಕಿದ್ರಿ? ಅಷ್ಟರಿ. ಅದ್ರ ಬಳಕ ಇದನ್ನ ಕೆಟ್ಟ ಹಾಕಿದ್ರಿ, ಹೊಡೆದಿವ್ರಿ. ಅದ್ರ ಬಳಕ ಗೊಬ್ಬರನ ಹಾಕಿಲ್ರಿ ಸರ್. ಎಷ್ಟು ಗೊಬ್ಬರ ಹಾಕಿದ್ರು ಅವಾಗ? ಎಲ್ರಿ ಒಂದು 3 ಚೀಲ 4 ಚೀಲ ಹಾಕಿದ್ರು ಬರೀ. ಎಷ್ಟು? DAP DAP ರೀ, ಯೂರಿಯಾ ಒಂದ್ರಿ, ಪೊಟ್ಯಾಶ್ ರೀ, ಇಷ್ಟ ರೀ. ಇಷ್ಟ ಒಟ್ಟು 4 ಚೀಲ ಬಂದೈತಿ ಅಷ್ಟ. ಇದು ಹಾಕೋದ್ರಿಂದ ರೈತರಿಗೆ ಚಲೋ ಆಗ್ತೈತೆ? ಚಲೋ ಆಕೈತ್ರಿ. ಅಗದಿ ಒಳ್ಳೇದೈತ್ರಿ. ಈಗ ನೀವು ಮುಂದೆ ಯಾವ್ಯಾವ ಬೆಳಿಗ್ಗೆ ನಾವ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನೋಡ್ರಿ. ಗೊಂಜಾಳಕ್ ಮಾಡ್ತೀವ್ರಿ, ಕಬ್ಬಿಗೆ ಮಾಡ್ತೀವ್ರಿ, ಅರಿಶಿನಕ್ ಮಾಡ್ತೀವ್ರಿ, ಎಲ್ಲಾಕು ಮಾಡ್ತೀವ್ರಿ. ಧನ್ಯವಾದ ಸರ್. ಧನ್ಯವಾದಗಳು. ನಮಸ್ಕಾರ.